ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವಿಜಯಾಂಬಿಕಾ ಅವರು ಕಾಂತಮ್ಮಗೆ ಫೋನ್ ಮಾಡ್ತಾರೆ. ನೋಡು ಕಾಂತಮ್ಮ, ನಾನು ಹೇಳೋದನ್ನ ಸರಿಯಾಗಿ ನೀನು ಕೇಳಿಸ್ಕೊ. ಏನು ಗೊತ್ತಾ, ಶ್ರಾವಣಿ ಮತ್ತೆ ಸುಬ್ಬು ಪದ್ದು ಎಲ್ಲಿ ಓಡಾಡ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ಯಾರನ್ನ ಭೇಟಿ ಮಾಡ್ತಾರೆ, ಪ್ರತಿಯೊಂದು ಕೂಡ ನನಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನೀನು ಪ್ರತಿಯೊಂದನ್ನು ಕೂಡ ಗಮನಿಸಬೇಕು ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಅಯ್ಯೋ ಮೇಡಮ್, ಏನಂತ ಹೇಳಲಿ, ಅವ್ರು ಯಾರ ಜೊತೆನೂ ಇತ್ತೀಚೆಗೆ ಫೋನಲ್ಲಿ ಮಾತಾಡ್ತಾನೂ ಇಲ್ಲ, ಹೊರಗಡೆನೂ ಹೋಗ್ತಾ ಇಲ್ಲ. ಅಲ್ಲಿ ಮೇಲ್ಗಡೆ ಮನೆಯವಳೊಬ್ಳು ಬಾಡಿಗೆಗೆ ಅಂತ ಬಂದಾಳೆ, ಅವಮ್ಮ ನಮ್ಮ ಮನೆಗೆ ಬರ್ತಾಳೆ. ಅವಮ್ಮ ಬಂದ ತಕ್ಷಣ ಎಲ್ಲರೂ ಕೂಡ ಅಮ್ಮನಿಂದನೇ ಸುತ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕೆಗೆ ತುಂಬಾ ಕೋಪ ಬರುತ್ತೆ. ಆ ಮನೇಲಿ ಹೀರೋಳ ಬಗ್ಗೆ ನನಗೆ ಯಾಕೆ ವಿಷಯ ಬೇಕು, ನೀವು ಯಾಕೆ ಅದನ್ನು ಹೇಳ್ತಾ ಇದ್ದೀರಾ, ಅಷ್ಟಕ್ಕೂ ನಿಮ್ಗೆ ಏನಾಗಿದೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮರು, ಅಯ್ಯೋ ಮೇಡಮರೇ, ಏನು ಅಂತ ಹೇಳಿ, ಆ ಅಮ್ಮ ಯಾರು ಅಂತ ಗೊತ್ತಿಲ್ಲ, ಬರ್ತಾಳೆ, ಬಂದ ತಕ್ಷಣ ಎಲ್ಲರೂ ಕೂಡ ಹಲ್ಕಿರಿತಾರೆ. ಆ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಇದ್ದಾರಲ್ಲ, ಅವರಿಬ್ಬರು ನಗ್ತಾ ನಿಂತ್ಬಿಡ್ತಾರೆ. ಮನೆಯವರೆಲ್ಲರೂ ಕೂಡ ಖುಷಿಯಾಗಿಬಿಡ್ತಾರೆ. ಅವಳಾಗೆ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾಳೆ, ಆ ಶ್ರಾವಣಿಗೆ ತಲೆಗೆ ಬಾಚ್ತಾಳೆ, ತುಂಬ ಕಾಳಜಿ ವಹಿಸ್ತಾಳೆ. ನಮಗಂತೂ ನೋಡಿ ನೋಡಿ ಸಾಕಾಗಿದೆ, ನಿಜವಾಗ್ಲೂ ಅವಳು ನಂದೇ ಮನೆ ಅನ್ನೋ ಥರ ಹಾಡ್ತಾಳೆ, ನಮಗೇನೆ ಭಯ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ನೋಡಿ ಕಾಂತಮ್ಮ, ಅದೆಲ್ಲ ನನಗೆ ಬೇಕಾಗಿಲ್ಲ, ಬೇರೆ ವಿಷಯ ತಗೊಂಡು ನಾನೇನು ಮಾಡಲಿ, ಆದರೆ ಆ ಸುಬ್ಬು ಮತ್ತು ಶ್ರಾವಣಿ, ಆ ಪದ್ದು ಏನು ಮಾಡ್ತಾರೆ, ಎಲ್ಲಿಗೆ ಹೋಗ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ಎಲ್ಲನೂ ಕೂಡ ನನಗೆ ಅಪ್ಡೇಟ್ ಬೇಕು. ಅವರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅದನ್ನು ಹೇಳಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು, ಅಯ್ಯೋ ಹೇಳಿದ್ನಲ್ಲ ಮೇಡಮರೇ, ಇದೇ ಬದಲಾಗಿರೋದು, ಆ ಅಮ್ಮ ಬಂದಾಗಿಂದ ಎಲ್ಲರೂ ಕೂಡ ಒಂಥರ ವಿಚಿತ್ರವಾಗಿ ಆಡ್ತಿದ್ದಾರೆ, ಹುಚ್ಚು ಸಂತೆ ಆಗೋಗ್ಬಿಟ್ಟಿದೆ ಈ ಮನೆಯಲ್ಲಿ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು, ಅಲ್ಲ, ಆ ಅಮ್ಮ ಯಾರೋ ಬಂದಿದ್ದಾರೆ ಅಂತ ಅಂದಲ್ವಾ, ಅವ್ರ ಹೆಸರೇನೋ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಅವರು ಪೂರ್ತಿ ಹೆಸರನ್ನ ಹೇಳೋದಕ್ಕೆ ಅಂತ ಹೋಗ್ತಾರೆ. ಆಗ ಹೆಸರು ಪೂರ್ತಿಯಾಗಿ ಹೇಳೋದಕ್ಕೆ ಬರೋದಿಲ್ಲ, ಅದೇನು ಅಂತ ಗೊತ್ತಿಲ್ಲ, ಇಷ್ಟು ಉದ್ದ ಇದೆ ಹೆಸರು, ಉತ್ತರ ಕರ್ನಾಟಕದಿಂದ ಬಂದಿದ್ದಾಳೆ ಅಯ್ಯಮ್ಮ ಅಂತ ಹೇಳ್ತಾರೆ. ವಿಜಯಾಂಬಿಕಾ ಅವರು, ಸರಿ ಸರಿ ಆಯಿತು, ನನಗೇನೇ ಇದ್ರೂ ಕೂಡ ಅಪ್ಡೇಟ್ ಮಾಡಿ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನನ್ನು ಇಡ್ತಾರೆ. ಈ ಕಡೆ ಸುಬ್ಬು ಮನೆಯವರೆಲ್ಲರೂ ಕೂಡ ಹಾಲಲ್ಲಿ ಇರ್ತಾರೆ. ಆಗ ನಂದಿನಿ ಅವರು, ನೋಡಿ ಪಂಚಾಂಗನ ತಗೊಂಬನ್ನಿ ಅಂತ ಹೇಳ್ತಾರೆ. ಪಂಚಾಂಗನ ಏನಕ್ಕೆ ಅಂತ ಕೇಳ್ತಾರೆ. ವಿಶೇಷವಾದನ್ನು ಯಾವುದಾದ್ರೂ ಗುರುತಿಸ್ಬೇಕು ಅಂತಂದರೆ ವಿಶೇಷವಾಗಿ ನಾವು ನೋಡಬೇಕಲ್ವ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಆಗ ಧನಲಕ್ಷ್ಮಿ ಅವರು, ವಿಶೇಷನ ಅಂತ ಹೇಳ್ತಾ ಇರ್ತಾರೆ. ಆಗ ವಿಶಾಲಾಕ್ಷಿ ಕೂಡ, ಹೌದು, ಏನು ಕೂಡ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ವಿಶಾಲು, ಪಂಚಾಂಗನ ತಗೊಂಬರೋದಕ್ಕೆ ಹೇಳಿದ್ರಲ್ವ, ಹೋಗಿ ತಗೊಂಬ ನೀನು ಅಂತ ಹೇಳ್ತಾರೆ. ಆಗ ಚಿಕ್ಕ ಹುಡುಗಿ ಹೋಗ್ಬಿಟ್ಟು ಪಂಚಾಂಗನ ತಗೊಂಬಂದು ಕೊಡುತ್ತೆ. ಆಗ ನಂದಿನಿ ಅವರು ಮುಹೂರ್ತನ ನೋಡ್ಬಿಟ್ಟು, ಇವತ್ತು ತುಂಬಾ ವಿಶೇಷವಾದ ದಿನ, ಜೊತೆಗೆ ಇವತ್ತು ರಾತ್ರಿ 9:37ಕ್ಕೆ ತುಂಬ ಒಳ್ಳೆ ಸಮಯ ಇದೆ, ಅದಕ್ಕೆ ಶ್ರಾವಣಿಯವರು ಮತ್ತು ಸುಬ್ಬು ಅವರು ಸೇರಿದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆಗ ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡ, ಇದಕ್ಕೆ ನಾವು ಒಪ್ಪಲ್ಲ, ಯಾವುದೇ ಕಾರಣಕ್ಕೂ ಇವ್ರಿಗೆ ಮುಹೂರ್ತ ಇಲ್ಲ, 3 ತಿಂಗಳು ಮುಹೂರ್ತನೇ ಇಲ್ಲ, ಹಾಗೆ ಹೀಗೆ ಅಂತ ವಾದ ಮಾಡ್ತಾ ಇರ್ತಾರೆ. ಆಗ ಮನೆಯವರೆಲ್ಲರೂ, 3 ತಿಂಗಳು, ನೀವು ಹೇಳಿದ 3 ತಿಂಗಳು ಹಾಗೆ ಬಿಡ್ತು, ಇನ್ನೆಷ್ಟು ದಿನ ಆಗಬೇಕು ಹೇಳಿ, 3 ತಿಂಗಳು ಆಗಕ್ಕೆ ಬಂತಲ್ವಾ, ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಸರಿ ಆಯಿತು, 3 ತಿಂಗಳು ಆಗೋದಕ್ಕೆ ಇನ್ನೂ ವಾರ ಇದೆ ಅಲ್ಲಲ್ವಾ, ಇನ್ನೊಂದು ವಾರದಲ್ಲಿ ಯಾವ ಮುಹೂರ್ತ ಇದೆ ಒಳ್ಳೆ ಮುಹೂರ್ತ, ಅದನ್ನು ನೀವೇ ಹೇಳಿಬಿಡಿ ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ, ಅಂದರೆ ಮುಹೂರ್ತ ಮಂಗಳವಾರ 11:00ವರೆಗೆ ಮಧ್ಯರಾತ್ರಿ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿಬಿಟ್ಟು ನಂದಿನಿ ಅವರು, ಏನು ರೀ ಹಿಂಗೆ ಹೇಳಕತ್ತೀರಿ ನೀವು, ಎದಕ್ಕಂದ್ರೆ ಮಂಗಳವಾರ ಮಧ್ಯರಾತ್ರಿ 11:00 ಅಂತಂದರೆ ಅದು ಅಮಾವಾಸ್ಯೆ ದಿನ ಅಲ್ವಾ ಅಂತ ಹೇಳ್ತಾರೆ. ಹೌದಾ, ಸರಿ ಸರಿ ಇರಿ, ಇನ್ನೊಂದು ಮುಹೂರ್ತ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಶುಕ್ರವಾರ ಹೇಳ್ತಾರೆ. ಆಗ ನಂದಿನಿ ಅವರು, ಶುಕ್ರವಾರ ಮುಹೂರ್ತ ಒಳ್ಳೆ ದಿನ ಇರ್ಬೋದು, ಆದರೆ ಅದು ಗೃಹ ಪ್ರವೇಶಕ್ಕೆ ಇಂಥದಕ್ಕೆ ವಿಶೇಷವಾದ ದಿನ, ಆದರೆ ಇದಕ್ಕಲ್ಲ ಅಂತ ಹೇಳ್ತಾರೆ. ಆಗ ಕಾಂತಮ್ಮರು, ಅಯ್ಯೋ ಬಾಬಾ, ಏನು ತಿಳ್ಕೊಂಡಿದ್ಯಾ ನೀನು, ಅವ್ರು ಕೇಳ್ತಿರೋದು ಈ ಮುಹೂರ್ತಕ್ಕೆ, ಅದಕ್ಕೆ ಹೇಳಿ ನೀವು ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ಇದ್ದವರು, ಸರಿ ಆಯಿತು, ಭಾನುವಾರ ಒಳ್ಳೆ ದಿನ, ರಜಾ ಇರುತ್ತೆ, ಎಲ್ಲರೂ ಕೂಡ ಮನೇಲಿ ಇರ್ತೀವಿ ಅಂತ ಹೀಗೆ ಮಾತಾಡ್ತಾರೆ. ಆಗ ಪದ್ದು ಅವರು, ನೀವು ಇಟ್ಟಿದ್ದಂಥ 3 ಮುಹೂರ್ತನೂ ಕೂಡ ನೆಗೆದು ಬಿದ್ದಿದ್ದಾವೆ, ಸಾಕು, ಇನ್ನು ನೀವು ಮುಹೂರ್ತ ಇಟ್ಟಿದ್ದು ಅವ್ರು ಏನು ಹೇಳ್ತಾರೋ ಅದೇ ಫೈನಲ್ ಅಂತ ಹೇಳ್ಬಿಡ್ತಾರೆ. ಆಗ ನಂದಿನಿ ಅವರು, ಇವತ್ತು ರಾತ್ರಿ 37ಕ್ಕೆ ತುಂಬಾ ಒಳ್ಳೆಯದಾದ ಮುಹೂರ್ತ, ಆ ಸಮಯದಲ್ಲಿ ಇವರಿಬ್ಬರು ಸೇರಿದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ, ಈ ಮನೆಗೆ ಬರೋವಂಥ ಕೂಸು ಕೂಡ ಅಂಥ ಮಗುನೇ ಆಗಿರುತ್ತೆ, ಆ ಮಗು ಸಾಮಾನ್ಯವಾದಂಥ ಮಗು ಅಲ್ಲ, ಚಕ್ರಾಧಿಪತಿ ಆಗೋ ಸೇನಾಧಿಪತಿ ಆಗೋ ಅಂತ ತುಂಬಾ ವಿಶಿಷ್ಟವಾದಂಥ ಶಕ್ತಿಯನ್ನು ಹೊಂದಿರೋಂಥ ಆ ಮಗುವಿಂದ ತುಂಬಾ ಒಳ್ಳೆಯದಾಗುತ್ತೆ, ಆ ಪುಟ್ಟ ಪುಟ್ಟ ಹೆಜ್ಜೆನ ಈ ಮನೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿ ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ನಾಚ್ಕೊಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ನಾಚ್ಕೊಂಡ್ಬಿಟ್ಟು ಅಲ್ಲಿಂದ ಹೋಗೇ ಬಿಡ್ತಾರೆ. ಅಲ್ಲ ಸುಬ್ಬು, ನೋಡಿದ್ಯಾ, ಶ್ರಾವಣಿ ಮೇಡಮು ನಾಚ್ಕೊಂಡು ಅವ್ರ ಉತ್ತರನ ಕೊಟ್ಟೇ ಬಿಟ್ರು, ನೀನೇನು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಪದ್ದು ಮತ್ತು ಧನಲಕ್ಷ್ಮಿ ಕೇಳ್ತಾರೆ. ಆಗ ಸುಬ್ಬರು, ಅಯ್ಯೋ ಅಪ್ಪ, ನನಗೂ ನಾಚಿಕೆ ಆಗುತ್ತೆ, ಹೋಗಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಕಡೆ ವಂದನ ಅವರು ಅಡುಗೆ ಮಾಡ್ತಾ ಇರ್ತಾರೆ. ಅಲ್ಲಿ ಮಾವಿನಕಾಯಿ ಕೂಡ ಇರ್ತವೆ, ಅದನ್ನು ನೋಡ್ಬಿಟ್ಟು ಸಾವಿತ್ರಿ ಕೂಡ ಬರ್ತಾರೆ. ಮಾವಿನಕಾಯಿ ಯಾಕ, ನನಗೆ ತುಂಬಾ ತಿನ್ಬೇಕಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಡ್ತಾರೆ.
ಅಲ್ಲ ಸಾವಿತ್ರಿ, ಈ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ ತಂದಿರೋದು, ಅಷ್ಟಕ್ಕೂ ಆ ರೀತಿ ಹೇಗೆ ತಿಂತೀಯಾ, ತುಂಬ ಹುಳಿ ಇರುತ್ತೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ಅಯ್ಯೋ ಅಕ್ಕ, ಚಿಕ್ಕ ವಯಸ್ಸಿನಲ್ಲೆಲ್ಲ ನಾವು ತಿಂತಾ ಇದ್ವಿ, ಹಲ್ಲೆಲ್ಲ ತುಂಬ ಜುಮ್ ಅನ್ನಿಸ್ತಾ ಇತ್ತು, ಆದರೆ ಇವಾಗ ಆ ಥರ ಏನಿಲ್ಲ, ನಿಜವಾಗ್ಲೂ ನಾನು ಹಾಗೆ ತಿಂದ್ಬಿಡ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟು ಮಾವಿನಕಾಯಿನ ಇಸ್ಕೊಳ್ತಾರೆ. ಜೊತೆಗೆ ಅಕ್ಕ ನನಗೆ ಇನ್ನೊಂದು ಮಾವಿನಕಾಯಿ ಬೇಕು, ತುಂಬ ಹುಳಿ ತಿನ್ಬೇಕಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಮಾವಿನಕಾಯಿನ ಇಸ್ಕೊಂಡು ಹೋಗ್ತಾರೆ. ಅಲ್ಲ, ಈ ಸಾವಿತ್ರಿ ಯಾಕೆ ಹುಳಿ ತಿನ್ನಬೇಕು ಅಂತ ಹೇಳ್ತಿದ್ದಾಳೆ? ಅವತ್ತು ನೋಡಿದ್ರೆ ಹುಣಸೆಹಣ್ಣು ತಿನ್ನಬೇಕು ಅಂತ ತಿಂದ್ಲು, ಇವತ್ತು ನೋಡಿದ್ರೆ ಮಾವಿನಕಾಯಿ ಇಸ್ಕೊಂಡು ಹೋದ್ಲು, ಏನು ವಿಶೇಷ ಇರ್ಬೋದು ಅಂತ ಅಂದ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಸುರೇಂದ್ರ ಅವ್ರು ಕೂಡ ಬಂದ್ಬಿಟ್ಟು ಕೇಳಿಸ್ಕೊಂಡ್ಬಿಡ್ತಾರೆ. ಏನು ವಿಶೇಷ ಅಂತ ಮಾತಾಡ್ತಿದ್ದೀರಾ, ಏನು ವಿಷಯ ಅಂತ ಹೇಳ್ತಾರೆ. ಅಲ್ಲ ರೀ, ಸಾವಿತ್ರಿ ತುಂಬ ಹುಳಿ ತಿನ್ನಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ, ಜೊತೆಗೆ ಅವತ್ತು ಹುಣಸೆಹಣ್ಣು ತಿಂದ್ಲು, ಇವತ್ತು ನೋಡಿದ್ರೆ ಮಾವಿನಕಾಯಿ ಇಸ್ಕೊಂಡು ಹೋದ್ಲು, ಅದಕ್ಕೆ ಏನೋ ಸಮಥಿಂಗ್ ಈಸ್ ದೇರ್ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ತಾರೆ. ಆಗ ಸುರೇಂದ್ರವರು, ಅದೇ ಸಾಧ್ಯ, ಅಲ್ಲ ಇನ್ನು ಮದುವೆ ಆಗಿ 3 ತಿಂಗಳಾಗಿದೆ, ಅಂದರೆ ಮದುವೆಗೆ ಮುಂಚೆ ಏನಾದರೂ ರೀ ಆ ಥರ ಎಲ್ಲ ಮಾತಾಡಬೇಡಿ ಅಂತ ವಂದನವ್ರು ಹೇಳ್ತಾರೆ. ಅಲ್ಲ ಕಣೆ, ಇರ್ಬೋದೇನೋ ಅಂತ ಹೇಳಿದೆ ಅಂತ ಹೇಳ್ತಾರೆ. ಅವಳು ನಮ್ಮನೆ ಹುಡುಗಿ, ಆ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಏನು ಅಂತ ನಾನು ವಿಚಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ಸುರೇಂದ್ರವರು, ನೋಡು ವಂದನ, ನಿನಗೂ ಹುಳಿ ತಿನ್ಬೇಕಂತ ಆಸೆ ಆಗಿಲ್ವಾ, ತುಂಬ ವರ್ಷ ಆಯ್ತಲ್ವಾ, ನೀನು ಮನಸ್ಸು ಮಾಡಿದ್ರೆ ನಾನು ಅದೇ ಥರ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಆಗ ವಂದನ ಅವರು, ಏನ್ರಿ ನೀವು ಈ ಥರ ಮಾತಾಡ್ತಿದ್ದೀರಾ, ಸುಮ್ಮನೆ ಇರ್ರಿ ನೀವು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಪಿಂಕಿ ಕೂಡ ಬರ್ತಾಳೆ. ಪಿಂಕಿ, ಯಾಕಮ್ಮ ಇಲ್ಲಿ ಬಂದೆ, ಅಲ್ಲೋಗಿ ಆಟ ಆಡು ಅಂತ ಹೇಳ್ತಾರೆ. ಅಪ್ಪ, ನನಗೆ ಆಟ ಆಡೋದಕ್ಕೆ ಯಾರು ಕೂಡ ಜೊತೆಲಿಲ್ಲ ಅಂತ ಹೇಳ್ತಾರೆ. ನಿಮ್ಮಮ್ಮ ಮನಸ್ಸು ಮಾಡಿದ್ರೆ ನಿನಗೆ ನಿಜವಾಗ್ಲೂ ಅದೇ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ವಿ, ನಿನಗೆ ತಮ್ಮನೋ ತಂಗಿನೋ ಬಂದುಬಿಡ್ತಾರೆ ಅಂತ ಹೇಳ್ತಾರೆ. ಆಗ ವಂದನಾ ಅವರು ಸುರೇಂದ್ರ ಅವ್ರಿಗೆ ಕೈನ ಜಿಂಗಿಟ್ಬಿಡ್ತಾರೆ. ಈ ಕಡೆ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ನಾಚ್ಕೊಂಡ್ಬರ್ತಾರೆ. ಆಗ ಸುಬ್ಬು ಅವರು ಶ್ರಾವಣಿ ಹತ್ರ ಹೋಗ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ಹೋಗಿ ಸುಬ್ಬು, ನನಗೆ ನಿನ್ನ ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಮೇಡಮ್ ಈ ಥರ ಹೇಳ್ತಾ ಇದ್ದೀರಾ, ಯಾಕೆ ಅಷ್ಟೊಂದು ಕೆಟ್ಟಾಗಿದ್ದೀನ ನಾನು ಅಂತ ಹೇಳ್ತಾರೆ. ಅದು ಹಂಗಲ್ಲ ಸುಬ್ಬು, ಇವತ್ತು ತುಂಬ ಮುಹೂರ್ತವಾದ ದಿನ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು, ಅಯ್ಯೋ ಮೇಡಮ್ ಯಾಕೆ ಈ ಥರ ಆಡ್ತಿದ್ದೀರಾ ನೀವು ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಸುಬ್ಬು ಹೇಳಬೇಕು ಅಂದರೆ ನಾವಿಬ್ಬರು ಯಾವತ್ತೂ ಸೇರಾಯಿತು, ಯಾವತ್ತು ನಾವಿಬ್ಬರು ನಮ್ಮ ಪ್ರೀತಿನ ಒಪ್ಕೊಂಡ್ವಿ ಅವತ್ತೇ ಸೇರಾಯಿತು ಸುಬ್ಬು ಅಂತ ಹೇಳ್ತಾರೆ. ಹೌದಾ ಮೇಡಮ್, ಹಾಗಾದರೆ ಈ ಮುಹೂರ್ತ ಇದೆಲ್ಲ ಸಮಯ ಶಾಸ್ತ್ರ ಏನು ಬೇಡ ಅಂತ ಹೇಳ್ಬಿಡ್ಲಾ ಅಂತ ಹೇಳ್ತಾರೆ. ಸುಬ್ಬು, ಹೋಗು ಸುಬ್ಬು, ನೀನು ತುಂಬಾ ಪೋಲಿ ಆಗಿಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಸುಬ್ಬು ಅವರು, ಏನು ಗೊತ್ತಾ ಮೇಡಮ್, ಮುಂಚೆ ನಾವು ಪ್ರೀತಿನ ಹೇಳ್ಕೊಂಡಿರಲಿಲ್ಲ, ಒಂದೇ ಲವ್ ಒಂಥರ ಚೆನ್ನಾಗಿತ್ತು, ಅದೇ ಒಂಥರ ಯಾವಾಗ ನೋಡ್ತೀವೋ ಯಾವಾಗ ಹೇಳ್ಕೊಳ್ತೀವೋ ಅಂತ ಅನ್ನಿಸ್ತಾ ಇತ್ತು, ಆದರೆ ಇವಾಗಲೇ ಒಂಥರ ಫೀಲಿಂಗ್ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಇದ್ದವರು, ಈ ಗಂಡು ಮಕ್ಕಳು ಹೀಗೆ ಯಾವಾಗಲೂ ಹೆಣ್ಮಕ್ಳು ನಮ್ಮ ಹುಡುಗ ಜೊತೆಲಿ ಇದ್ದರೆ ಪ್ರತಿ ಕ್ಷಣ ಪ್ರೀತಿ ಹೇಳಿದ ಮೇಲೂ ಜೊತೆಗಿದ್ರು ಕೂಡ ಎಕ್ಸೈಟ್ಮೆಂಟ್ ಆಗೇ ಇರ್ತೀವಿ, ಆದರೆ ಹುಡುಗರು ಹಂಗಲ್ಲ, ಪ್ರೀತಿ ಹೇಳೋವರೆಗೂ ಮಾತ್ರ ಎಕ್ಸೈಟ್ಮೆಂಟು, ಆಮೇಲೆ ಹುಡುಗಿರು ಬೇಜಾರು ಅನಿಸ್ಬಿಡುತ್ತಲ್ವಾ ಅಂತ ಹೇಳ್ಬಿಡ್ತಾರೆ. ಅದು ಹಂಗಲ್ಲ ಮೇಡಮ್ ಅಂತ ಸುಬ್ಬು ಹೇಳ್ತಾ ಇರ್ತಾರೆ. ಈ ಕಡೆ ವೀರು, ವಂದನ, ಸುರೇಂದ್ರ, ಪಿಂಕಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಆಗ ಪಿಂಕಿ, ದೊಡ್ಡಪ್ಪ ನನಗೆ ನನ್ನ ಜೊತೆ ಆಟ ಆಡೋದಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಸುರೇಂದ್ರ ಮತ್ತು ವಂದನ ಅವ್ರು ಕೂಡ ಅಲ್ಲೇ ಇರ್ತಾರೆ. ಹೌದಾ, ನಿಮ್ಮ ಕಂಪ್ಲೇಂಟ್ ತುಂಬಾ ಗಂಭೀರವಾಗಿದೆ, ಇದನ್ನು ಗಮನಕ್ಕೆ ತಗೊಳ್ಳೇಬೇಕು ಅಂತ ವೀರು ಹೇಳ್ತಾ ಇರ್ತಾರೆ. ಆಗ ಸುರೇಂದ್ರ ಮತ್ತು ವಂದನ ಅವರು ಮನಸ್ಸು ಮಾಡಿದ್ರೆ ಶ್ರಾವಣಿ ಅಕ್ಕ ಮತ್ತು ಸುಬ್ಬು ಅಣ್ಣಂಗೆ ಈ ವಿಷಯನ ಹೇಳಬೇಕು ಅಂತ ಹೇಳ್ತಾರೆ. ಹೌದಲ್ವಾ, ಹೌದು, ಅವರಿಬ್ಬರಿಗೆ ಹುಟ್ಟೋ ಮಗುನ ನಾವು ಕಿಡ್ನಾಪ್ ಮಾಡ್ಕೊಂಬಂದ್ಬಿಡೋಣವಾ, ಆಗ ಆ ಮಗು ಜೊತೆ ನೀನು ಆಟ ಆಡ್ಬೋದು ಅಂತ ವೀರು ಹೇಳ್ತಾರೆ. ಹೌದಲ್ವಾ, ಆ ಮಗು ನನಗೇನಾಗುತ್ತೆ ದೊಡ್ಡಪ್ಪ ಅಂತ ಕೇಳ್ತಾಳೆ. ಆಗ ವೀರು ಇದ್ದವರು, ನಿನಗೆ ತಮ್ಮ ಅಥವಾ ತಂಗಿ ಆಗ್ಬೋದು, ಹೆಣ್ಪಾಪು ಅಥವಾ ಗಂಡ್ಪಾಪು ಆದರೆ ಅಂತ ಹೇಳ್ತಾರೆ. ಹಾಗಂದ್ರೆ ನಿಮಗೇನಾಗ್ಬೋದು, ಓ ಮೊಮ್ಮಗು ಆಗ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ವೀರು ಅವರು ಆ ವಿಷಯನ ಕೇಳಿದ ತಕ್ಷಣ ಒಂಥರ ಡಿಸ್ಟರ್ಬ್ ಆಗ್ತಾರೆ, ಅಲ್ಲಿಂದ ಎದ್ದೋಗಿ ಬಿಡ್ತಾರೆ. ಈ ಕಡೆ ನಂದಿನಿ ಅವರು, ಸುಬ್ಬು ಶ್ರಾವಣಿ ನನ್ನ ಮಡ್ಲಲ್ಲಿ ಮಲಗಬೇಕು ಅಂತ ಕೇಳ್ಕೊಂಡಿರ್ತಾರೆ, ಅದನ್ನು ನೆನಪು ಮಾಡಿಕೊಂಡು ಎಲ್ಲ ಥರನೂ ಅರೇಂಜ್ ಮಾಡ್ತಾರೆ. ನಂದಿನಿ ಅವ್ರನ್ನ ರೂಮಲ್ಲಿ ಇರೋದಕ್ಕೆ ಹೇಳಿ, ಅಮ್ಮೋರೆ ನೀವು ಇಲ್ಲೇ ಇರಿ, ಶ್ರಾವಣಿ ಮೇಡಮ್ನ ರೂಮ್ಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಶ್ರಾವಣಿ ಅವರು ಕೂಡ ರೂಮ್ಗೆ ಬರ್ತಾರೆ. ಆಗ ನಂದಿನಿ ಅವರು, ಶ್ರಾವಣಿ ಅವರೇ ರೂಮಿಗೆ ಬಂದ್ರ, ನಿದ್ದೆ ಬರ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು, ನೀವು ಬರ್ತೀರಾ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇದ್ದೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವ್ರಿಗೆ ತುಂಬಾ ನಿದ್ದೆ ಬರ್ತಾ ಇರುತ್ತೆ. ಆಗ ನಂದಿನಿ ಅವರು, ನಿಮಗೆ ತುಂಬಾ ನಿದ್ದೆ ಬರ್ತಾ ಇದೆ ಅಂತ ಅನಿಸುತ್ತೆ ಅಲ್ವಾ ಕೂಸೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು, ಹೌದು ಅಂತ ಹೇಳ್ತಾರೆ. ನೀವು ನನ್ನ ಮಡ್ಲಲ್ಲಿ ಮಲಗ್ಬೋದು ಅಂತ ಹೇಳ್ತಾರೆ. ಹೌದಾ, ತಾಯಿಯಾಗಿ ನೀವೇ ನನ್ನ ಮಡ್ಲಲ್ಲಿ ಮಲ್ಕೊಳ್ಳಿ ಅಂತ ಹೇಳ್ತಾ ಇದ್ರಾ, ನಿಜವಾಗ್ಲೂ ನಿಮ್ಮ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಆ ಥರ ಎಲ್ಲ ಯಾಕೆ ಮಾತಾಡ್ತೀಯ ಕೂಸೆ, ತಾಯಿ ಅಂತ ಹೇಳ್ದೆ ಅಲ್ವಾ, ಅಷ್ಟೇ ಸಾಕು, ಮಲ್ಕೋಬಾ ಕೂಸೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಕೂಡ ನಂದಿನಿ ಅವ್ರ ಮಡ್ಡಲ್ಲಿ ಮಲಗ್ತಾರೆ. ನಂದಿನಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.